ಹಾಯ್, ನಮಸ್ತೆ ಎಲ್ಲರಿಗೂ. ಸುಮುಖ ಎಲೆಕ್ಟ್ರಿಕಲ್ಸ್ ಕಡೆಯಿಂದ ಇವತ್ತೊಂದು ಕೈಲಾಶ್ ಕಂಪ್ನಿಯವ್ರದ್ದು ಟೇಬಲ್ ಟಾಪ್ ಗ್ರೈಂಡರ್ ಸರ್ವಿಸಿಗೆ ಬಂದಿತ್ತು. ಇದರಲ್ಲಿ ಇಲ್ಲಿ ಕೆಳಗಡೆ ಪುಲ್ಲಿಯಲ್ಲಿ ಬೇರಿಂಗ್ ಹೋಗಿತ್ತು. ಮೇನ್ ಪಾತ್ರೆ ಕೂತ್ಕೊಳ್ಳುತ್ತಲ್ಲ, ಇಲ್ಲಿ ಫುಲ್ಲಿಯಲ್ಲಿ ಬೇರಿಂಗ್ ಹೋಗಿತ್ತು. ಇದೇ ಬೇರಿಂಗು. ಇದು ರೊಟೇಷನ್ ಆಗ್ತಾ ಇರಲಿಲ್ಲ, ಹಾಗಾಗಿ ಇದು ಮೋಟ್ರ್ ರನ್ ಆದವಾಗ ಇದು ರೊಟೇಷನ್ ಆಗ್ತಾ ಇರಲಿಲ್ಲ. ಈಗ ಹೊಸ ಬೇರಿಂಗ್ ಹಾಕಿ ಮತ್ತು ಅಸೆಂಬ್ಲಿ ಮಾಡಿದ್ದೀನಿ. ನೋಡಿ, ಇದು ಮೋಟ್ರು. ಇಲ್ಲಿ 355 2335 ಅಂತಲೂ ಬರುತ್ತೆ. ಆ ನಂಬರ್ ಬೆಲ್ಟ್ ಇದೆ ಇದರಲ್ಲಿ. ಮೋಟ್ರ್ ಇದೆ. ಫೈನಲಿ ಎಲ್ಲ ಇದನ್ನು ಬೇರಿಂಗೆಲ್ಲ ರಿಪ್ಲೇಸ್ ಮಾಡಿ ಅಸೆಂಬ್ಲಿ ಮಾಡಿದ್ದೀನಿ. ಇವಾಗ ರನ್ನಿಂಗ್ ಕಂಡೀಷನಿಗೆ ಬಂದೈತೆ, ರನ್ ಆಗ್ತಾಯಿದೆ. ಮಿಕ್ಸಿ ರನ್ ಆಗ್ತಾಯಿದೆ. ಇದು ಗ್ರೈಂಡರು. ಇದು ಪಾತ್ರೆ ಇದೆ. ಇದು ಇಲ್ಲಿ ಲಾಕ್ ಆಗತ್ತೆ, ಈ ಥರ. ಬರುತ್ತೆ. ಆಫ್ ಆಯಿತು. ಕಲ್ಲಿದೆ, ಕಲ್ಲು ಹಾಕಿದ್ದೀನಿ. ಹಾಗೆ ಇಲ್ಲಿ ಈ ಮೇಲ್ಗಡೆಯಿಂದ ಈ ನೆಟ್ಟನ್ನು ಫಿಕ್ಸ್ ಮಾಡ್ಕೋಬೇಕು. ಇದನ್ನು ಎಷ್ಟು ನೀವು ಟೈಟ್ ಮಾಡ್ತೀರೋ ಅಷ್ಟು ಈ ಕಲ್ಲು ಮೇಲೆ ಪ್ರೆಷರ್ ಬಿದ್ದು ಕೆಳಗಡೆ ಇರುವಂಥ ಐಟಮ್ಮು ನೈಸ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ, ಇದ್ರ ಕೆಳಗಡೆ ಈ ವೈಟ್ ಪೀಸ್ ಇದೆಯಲ್ಲ, ಇಲ್ಲೇನಾಗತ್ತೆ, ನೀವು ಇಲ್ಲಿ ಜಾಸ್ತಿ ನೀರು ಇವು ಜಾಸ್ತಿ ಹಾಕಿದವಾಗ ಇಲ್ಲಿ ಓಪನ್ ಪ್ಲೇಸ್ ಇದೆಯಲ್ಲ, ಈ ಪ್ಲೇಸು, ಇಲ್ಲಿಂದ ಡೈರೆಕ್ಟಾಗಿ ಬೇರಿಂಗ್ ಇಳಿಯುತ್ತೆ. ಇಲ್ಲಿ ಕೆಳಗಡೆ ಯಾವಾಗ ತೋರಿಸಿದ್ನಲ್ಲ, ಯಾವ ಬೇರಿಂಗ್ ನಾನು ರಿಪ್ಲೇಸ್ ಮಾಡಿದ್ದೀನಲ್ಲ, ಆ ಬೇರಿಂಗಿಗೆ ಇಲ್ಲಿ ಹೋಗಬಾರ್ದಂತೆ ಸೇಫ್ಟಿಗೆ ಇವನ್ನೆಲ್ಲ ಹಾಕಿದ್ರೂ ಇಲ್ಲಿ ಪಾತ್ರೆ ಲಾಕ್ ಆಗಿರೋದ್ರಿಂದ ಇಲ್ಲಿ ನಿಂತಿರೋ ನೀರೇನಾಗುತ್ತೆ, ಇದ್ರೊಳಗಡೆಯಿಂದ ಕೆಳಗಡೆ ಬೇರಿಂಗಿಗೆ ಇಳಿದು ಬೇರಿಂಗ್ ಜಾಮ್ ಆಗ್ತಾ ಇರುತ್ತೆ. ಆದಷ್ಟು ನೀವು ಯೂಸ್ ಮಾಡಬೇಕಿದ್ರೆ ನೀರು ಈ ಪಾತ್ರೆ ಈ ಥರ ಹಾಕಿರ್ತೀರಲ್ವ, ಇದ್ರ ಒಳಗಡೆ ಬಂದು ಉಕ್ಕು ಥರ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಆ ಥರ ಹಾಕಿದವಾಗ ನಿಮಗೆ ಬೇರಿಂಗ್ ಆವಾಗವಾಗ ಜಾಮ್ ಆಗ್ತಾ ಇರುತ್ತೆ, ಮತ್ತು ನೀರು ಹೋಗಿ ಜಾಮ್ ಆಗ್ತಾ ಇರುತ್ತೆ, ಬೇರಿಂಗ್ ಹೋಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು. ನಾನು ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.